ಒಂದೇ ಒಂದು ಪ್ಲೇಸ್, ಒಂದು ತಂಡಕ್ಕೆ ಮಾತ್ರ ಚಾನ್ಸ್. ಕೊನೆಯ ಒಂದು ಪಂದ್ಯದ ಮೇಲೆ ಪ್ಲೇ ಆಫ್ ನಿರ್ಧಾರ. ಹೌದು, ಜಸ್ಟ್ ಇನ್ನೊಂದು ಪಂದ್ಯದಿಂದ IPL ಪ್ಲೇ ಆಫ್ನ 4ನೇ ತಂಡ ನಿರ್ಧಾರವಾಗಲಿದೆ. ಈ ರಣರೋಚಕ ಪಂದ್ಯದಲ್ಲಿ RCB ಮತ್ತು ಚೆನ್ನೈ ತಂಡ ಪ್ಲೇಯಿಂಗ್ 11 ಹೇಗಿದೆ ನೋಡೋಣ ಬನ್ನಿ. RCB ಪ್ಲೇ ಆಫ್ ಹಂತಕ್ಕೆ ತಲುಪಲು ಕೇವಲ ಒಂದು ಪಂದ್ಯ ಮಾತ್ರ ಉಳಿದಿದೆ. ಅದರಂತೆ ಇಂದು ಚೆನ್ನೈ ಸೂಪರ್ ಕಿಂಗ್ ವಿರುದ್ಧ ಪ್ಲೇ ಆಫ್ಗಾಗಿ ಕೊನೆಯ ಹೋರಾಟ ನಡೆಯಲಿದೆ. ಈ ಪಂದ್ಯ ಫಲಿತಾಂಶ ಬಂದ ತಕ್ಷಣ ಪ್ಲೇ ಆಫ್ನ 4 ತಂಡಗಳು ಅಂತಿಮವಾಗಿ ನಿರ್ಧಾರವಾಗಲಿವೆ. ಕೋಲ್ಕತ್ತಾ ನೈಟ್ ರೈಡರ್ಸ್, ರಾಜಸ್ಥಾನ್ ರಾಯಲ್ಸ್ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಈಗಾಗಲೇ ಅರ್ಹತೆ ಪಡೆದಿವೆ. ಹೀಗಾಗಿ RCB ಮತ್ತು ಚೆನ್ನೈ ತಂಡಗಳ ನಡುವಿನ ಇಂದಿನ ಪಂದ್ಯ ಫೈನಲ್ ಪಂದ್ಯದಷ್ಟು ಪ್ರಾಮುಖ್ಯತೆ ಪಡೆದುಕೊಂಡಿದೆ. ಆದರೆ ಈಗ RCB ಮತ್ತು CSK ನಡುವೆ ಯಾರು ಅರ್ಹತೆ ಪಡೆಯುತ್ತಾರೆ ಎಂಬುದನ್ನು ಈ ಹೈ ವೋಲ್ಟೇಜ್ ಪಂದ್ಯಕ್ಕೆ ಈಗಾಗಲೇ ಮಳೆ ತೊಂದರೆ ಎದುರಾಗುವ ಸಾಧ್ಯತೆ ದಟ್ಟವಾಗಿದೆ. ಮೇ 18ರಂದು ಬೆಂಗಳೂರಿನಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಈಗಾಗಲೇ ಹವಾಮಾನ ಇಲಾಖೆ ತಿಳಿಸಿದೆ. ಅದರಲ್ಲಿಯೂ ಹವಾಮಾನ ಇಲಾಖೆ ಬೆಂಗಳೂರಿನಲ್ಲಿ ಮುಂದಿನ ಮೇ 20ರವರೆಗೆ ಆರೆಂಜ್ ಅಲರ್ಟ್ ಘೋಷಿಸಿದೆ. ಭಾರತೀಯ ಹವಾಮಾನ ಇಲಾಖೆಯ ವರದಿ ಪ್ರಕಾರ ಬೆಂಗಳೂರಿನಲ್ಲಿ ಮೇ 18ರಂದು ಅಂದರೆ ಇಂದು 90% ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹೇಳಿದೆ. ಆದರೆ ಮಳೆ ಆಗುತ್ತೋ ಇಲ್ಲವೋ ಹೊರತುಪಡಿಸಿ ಪಂದ್ಯ ಮಾಹಿತಿ ಈ ಪಂದ್ಯವು ಉಭಯ ತಂಡಗಳಿಗೆ ಡೂ ಆರ್ ಡೇ ಎನ್ನುವ ಪರಿಸ್ಥಿತಿಗೆ ತಂದಿಟ್ಟಿದೆ. ಇದರಿಂದಾಗಿ ಗೆದ್ದ ತಂಡ IPLನ 17ನೇ ಸೀಸನ್ನ 4ನೇ ತಂಡವಾಗಿ ಪ್ಲೇ ಆಫ್ಗೆ ಪ್ರವೇಶಿಸಲಿದೆ. ಇದಕ್ಕೂ ಮುನ್ನ ಉಭಯ ತಂಡಗಳ ಪ್ಲೇಯಿಂಗ್ 11 ಹೇಗಿದೆ ಎಂದು ನೋಡುವುದಾದರೆ RCB ತಂಡದಿಂದ ವಿಲ್ ಜಾಕ್ಸ್ ನಿರ್ಗಮವಾಗಿರುವುದು ಎಲ್ಲರಿಗೂ ತಿಳಿದಿರುವುದೇ. ಇದರಿಂದಾಗಿ RCB ಪ್ಲೇಯಿಂಗ್ 11ನಲ್ಲಿ ವಿಲ್ ಜಾಕ್ಸ್ ಸ್ಥಾನದಲ್ಲಿ ಆಸೀಸ್ ಸ್ಟಾರ್ ಆಲ್ರೌಂಡರ್ ಆಗಿರುವ ಗ್ಲೆನ್ ಮ್ಯಾಕ್ಸ್ವೆಲ್ ಕಣಕ್ಕಿಳಿಯುವುದು ಬಹುತೇಕ ಖಚಿತವಾಗಿದೆ. ಅತ್ತ ಚೆನ್ನೈ ಸೂಪರ್ ಕಿಂಗ್ ತಂಡದ ಅಂತಿಮ ಪ್ಲೇಯಿಂಗ್ 11ನಲ್ಲಿ ಯಾವುದೇ ಬದಲಾವಣೆ ಮಾಡುವ ಸಾಧ್ಯತೆ ಕಂಡುಬಂದಿಲ್ಲ. ಆದರೆ ಈ ಸೀಸನ್ನಲ್ಲಿ ಗ್ಲೆನ್ ಮ್ಯಾಕ್ಸ್ವೆಲ್ ಆಡಿರುವ 8 ಪಂದ್ಯದಿಂದ ಕೇವಲ 32 ರನ್ ಸಿಡಿಸಿದ್ದಾರೆ. ಈ ಮೂಲಕ ಕಳಪೆ ಫಾರ್ಮ್ನಲ್ಲಿದ್ದಾರೆ. ಆದರೆ ಮ್ಯಾಕ್ಸ್ ಯಾವಾಗ ಬೇಕಾದರೂ ಸಹ ಸಿಡಿಯುವ ಸಾಧ್ಯತೆ ಇದೆ. ಹೀಗಾಗಿ ಏನಾದರೂ ಚೆನ್ನೈ ವಿರುದ್ಧ ಮ್ಯಾಕ್ಸಿ ಅಬ್ಬರಿಸಿದರೆ RCB ಗೆಲುವು ಖಂಡಿತವಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಇದೇ ಇವತ್ತಿನ ವಿಶೇಷ. ನಿರಂತರ ಸುದ್ದಿಯಾಗಿ ನೋಡ್ತಾ ಇರಿ SKV ಡಿಜಿಟಲ್ TV.